ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್. ಅದೇನು ಎಕ್ಸಾಮ್ ಆಯಿತೋ ಬರೀಲಿ, ಆಮೇಲೆ ಏನಾಗುತ್ತೆ ನೋಡೋಣ. ಅಲ್ಲಿ ಗಂಟ ನಿಮ್ಮ ಕ್ಯಾಮೆನ ನೋಡ್ಕೊಳ್ಳಿ, ಯಾರು ಈ ವಿಷಯನ ಮಾತಾಡೋದು ಬೇಕಾಗಿಲ್ಲ ಅಂತ ಹೇಳಿ ಶಿವರಾಮೇಗೌಡರು ಹೊರಟೋಗ್ತಾರೆ. ಅಲ್ಲಿ ಚಿತ್ರ ಮತ್ತು ಈಶ್ವರಿ ಮತ್ತೆ ವಿದ್ಯಾ ಅಜ್ಜಮ್ಮ ಇವ್ರು ಬಿಟ್ರೆ ಇನ್ಯಾರು ಇರೋದಿಲ್ಲ. ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ. ಮಾವಯ್ಯನೇ ಈ ಮಾತು ಹೇಳಿದ್ಮೇಕೆ ಇನ್ಮೇಲೆ ನನ್ನ ಯಾರು ತಡೆಯೋಕ್ಕಾಗಕ್ಕಿಲ್ಲ, ಈಗಲೇ ಎಕ್ಸಾಮ್ಗೆ ಪ್ರಿಪೇರ್ ಆಗಿಬಿಡ್ತೀನಿ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ ವಿದ್ಯಾ. ಈಶ್ವರಿ ಹತ್ರ ಹೋಗಿ ಬರ್ಲ ಚಿಕ್ಕತ್ತೆ ಸಾವಿತ್ರಿ ಅಮ್ಮ ಅಂತ ಹೇಳ್ತಾಳೆ ವಿದ್ಯಾ. ಒಂದ್ಸಲಿ ಹೊಡೆದು ಹೊರಡ್ತಾಳೆ ವಿದ್ಯಾ. ಅಜ್ಜಮ್ಮ ಸುಧಾರಿಸ್ಕೊಳಕ್ಕೆ ಟೈಮ್ ಬೇಕು ಅನಿಸ್ತೈತೆ, ಆರಾಮಾಗಿ ಸುಧಾರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಏನದಕ್ಕೆ ಇದು, ನಾವು ಅನ್ಕೊಂಡಿದ್ದೆ ಒಂದು, ಇಲ್ಲಾಗಿದ್ದೆ ಒಂದು. ಅಣ್ಣ ನೋಡಿದ್ರೆ ಹಿಂಗೆಲ್ಲ ಮಾತಾಡ್ಬಿಟ್ಟ ಅಂತಾಳೆ ಸಾವಿತ್ರಿ. ಪಕ್ಕ ನಿಮ್ಮ ಅಣ್ಣ ರಾಜಕಾರಣಿ ಹಂಗೆ ಮಾತಾಡ್ತವ್ರೆ ಕಣೆ. ಅವ್ರಿಗೆ ಮನೆಯ ನಿಯಮಕ್ಕಿಂತ ರಾಜಕೀಯದ ಭವಿಷ್ಯನೇ ಹೆಚ್ಚಾಗೋಗದೆ. ಅವ್ರು ಹಂಗೆ ಯೋಚನೆ ಮಾಡವ್ರೆ ಅಂದ್ಮ್ಯಾಕೆ ನಾವುಗಳು ಇನ್ನೊಂಥರ ಯೋಚನೆ ಮಾಡ್ಬೇಕಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ನಾನು ಬೇರೆ ಆ ಪೇಪರ್ನವ್ರಿಗೆ ಒಂದು ವಿಶೇಷವಾದ ನ್ಯೂಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಏನಾದರೂ ಹೇಳಿ ಅವ್ರನ್ನ ಸಾಗಾಕ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾಳೆ ಸಾವಿತ್ರಿ. ಅತ್ತೆ, ಚಿತ್ರಕ್ಕ ತಲೆನೋವು ಅಂತ ಹೇಳ್ತಿದ್ಲು, ಮಾತ್ರೆ ಕೊಟ್ಟಿದ್ದೆ, ಈಗ ಹೆಂಗಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ವಿನಂತಿ ಹೋಗ್ತಾಳೆ ಅಲ್ಲಿಂದ. ಈಶ್ವರಿ ತುಂಬಾ ಕೋಪ ಮಾಡ್ಕೊಂಡು ಹೊಟ್ಟೆಯವರು ಬೀಳ್ಕೊತಾ ಇರ್ತಾಳೆ. ಇತ್ತ ಸಾವಿತ್ರಿ ನ್ಯೂಸ್ ಅವ್ರ ಹತ್ರ ಬರ್ತಾಳೆ. ಮುನ್ನ ವೆಯ್ಟ್ ಮಾಡೋದಕ್ಕೆಲ್ಲ ಹೇಳಿದ್ರಲ್ಲ ಮೇಡಮ್, ಏನಾದರೂ ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಾ ಹೇಗೆ ಅಂತ ಕೇಳ್ತಾರೆ ಪೇಪರ್ನವರು. ಹಂಗೆಲ್ಲ ಏನೂ ಇಲ್ಲ, ನೀವು ಇಷ್ಟೊತ್ತಿಂದ ನಿಂತ್ಕೊಂಡಿದ್ರಲ್ಲ ಅದಕ್ಕೆ ಪಾಪ ಕಾಪಿ ಉಪ್ಪಿಟ್ಟು ಮಾಡಿಸಿದ್ದೀನಿ ತಿನ್ಕೊಂಡೋಗ್ಲಿ ಅಂತ ಹೇಳ್ದೆ ಅಂತ ಸಾವಿತ್ರಿ ಹೇಳ್ತಾಳೆ. ನೀವು ವಿಶೇಷ ಸುದ್ದಿ ಕೊಡ್ತೀರಿ ಅಂತ ನಿಂತಿದ್ದು, ಕಾಪಿ ತಿಂಡಿಗಲ್ಲ, ಯಾಕಂದರೆ ನಾವು ತಿನ್ಕೊಂಡೇ ಬಂದಿದ್ದೀರಿ, ನಡೀರಿ ಅಂತ ಹೇಳಿ ಪೇಪರ್ನವರು ಅಲ್ಲಿಂದ ನ್ಯೂಸ್ ಅವರು ಹೊರಟೋಗ್ತಾರೆ. ಅಯ್ಯ, ಅದಕ್ಕೆ ಯಾಕೆ ಈ ಅಪ್ಪ ಹಿಂಗೆ ಉರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನ್ಕೊತಾಳೆ ಸಾವಿತ್ರಿ. ಈಶ್ವರಿ ಗ್ಯಾಂಗು ಮೀಟಿಂಗ್ ಇಕ್ಕಿರ್ತಾರೆ. ಕಣ್ಣೆದುರುಗಡೆನೆ ಇಷ್ಟೆಲ್ಲ ನಡೆದ್ರೂ ಕನಸೋ ನನ್ಸೋ ಅಂತ ತಲೆ ಕೆಟ್ಟೋಗೈತೆ ಕಣವ್ವ ತಳೆ ವಿನಂತಿ. ದೊಡ್ಡಪ್ಪನ ಮಾತಿನಲ್ಲಿ ಕಟ್ಟಾಕಿ ಅವಳು ಓದ್ಗೆ ಮಂಗಳ ಆಡಿದ್ವಿ ಅಂತ ಅನ್ಕೊಳಷ್ಟರಲ್ಲಿ ಆ ನ್ಯೂಸ್ ಅವ್ರು ಬಂದ್ಬಿಟ್ರು ಅಂತ ಚಿತ್ರ ಹೇಳ್ತಾಳೆ. ಅದಕ್ಕೆ ಕೌಂಟ್ರ್ ಕೊಡೋಣ ಅಂತ, ನಮ್ಮ ಪರೀಕ್ಷೆ ಬರೆಯೋಕ್ಕಿಲ್ಲ ಅಂತ ಹೇಳ್ಸೋಣ ಅಂತ ಒಪ್ಸಿ ಕರ್ಕೊಬಂದ್ರೆ ಸರಿಯಾದ ಟೈಮ್ಗೆ ಪಕ್ಷದ ನಾಯಕರು ಬಂದ್ಬಿಟ್ರು ಅಂತ ಸಾವಿತ್ರಿ ಹೇಳ್ತಾಳೆ. ಇದು ತಾನಾಗೆ ಹೆಂಗ ನಡೆಯೋದಕ್ಕೆ ಸಾಧ್ಯ, ನ್ಯೂಸ್ ಅವ್ರಿಗೆ ಯಾರು ಹೇಳ್ದೇನೆ ಬರಕ್ ಸಾಧ್ಯನೇ ಇಲ್ಲ ಅಂತಾಳೆ ಈಶ್ವರಿ. ಅಂದರೆ ಇದೆಲ್ಲ 3 ಅಡಿದೇನೋ ಪ್ಲ್ಯಾನು ಅಂತ ಅನ್ನಿಸ್ತೈತೆ ಅಂತ ವಿನಂತಿ ಹೇಳ್ತಾಳೆ. ನ್ಯೂಸ್ ಅವ್ರಿಗೇನೋ ಫೋನ್ ಮಾಡಿರ್ಬೋದು, ಆದರೆ ಪಕ್ಷದ ನಾಯಕರು ಹೆಂಗೆ ಬಂದರು ಅಂತ ಸಾವಿತ್ರಿ ಹೇಳ್ತಾಳೆ. ಇದನ್ನೆಲ್ಲ 3 ಅಡಿ ಒಬ್ಬಳೇ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ, ಹಿಂದೆ ಯಾರ್ದೋ ಕಾಣದ ಕೈ ಐತೆ. ಕಾಣದ ಕೈ ಯಾರ್ದು ಅಂತಾಳೆ ಈಶ್ವರಿ. ಅಷ್ಟರಲ್ಲಿ ನಂದು ಅಂತ ಅಜ್ಜಮ್ಮ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಮಾಡಿ ಮೇಲೆಯಿಂದ ಇಳಿದು ಬರ್ತಾರೆ. ಮಸ್ತು ಮಲೈಕ ಅಂತ ಡ್ಯಾನ್ಸ್ ಆಡ್ತಾಳೆ ಅಜ್ಜಮ್ಮ ಬಂದು ಅವ್ರ ಮುಖಗಳನ್ನೆಲ್ಲ ನೋಡಿ. ಯಾಕ್ರೆ ಗಾಬರಿ ಆಗೋಯ್ತಾ, ಆಗ್ಲಿ ಅಂತ ತಾನೇ ನಾನು ಇಲ್ಲಿಗೆ ಬಂದಿರೋದು. ಅವಳಿಂದೆ ನಿಂತ್ಕೊಂಡು ಆಟ ಆಡ್ತಾ ಇರೋಳು, ಅಟ್ಟಿಯವ್ರಿಗೆಲ್ಲ TV ಅವ್ರನ್ನ ಕರೆಸ್ದವಳು ನಾನಯ್ಯ. ಹಂಗೆ ಪಕ್ಷದ ನಾಯಕರನ್ನ ಕರೆಸಿ ನನ್ನ ಮಗ ಶಿವರಾಮನ ಕೈನಿಂದಾನೇ ಆಕೆಯ ಓದ್ಲಿ ಅಂತ ಹೇಳ್ಸಿದ್ದು ನಾನಯ್ಯ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ, ನಿನ್ಗೇನಾದರೂ ತಲೆಗಿಲೆ ಕೆಟ್ಟೈತಾ ಅಂತ ಸಾವಿತ್ರಿ ಕೇಳ್ತಾಳೆ. ಇಲ್ಲ ಕಣೆ, ತಲೆ ಸರಿ ಇರೋ ಹೊತ್ತಿಗೆ ನಾನಿಂಥ ಕೆಲಸ ಮಾಡಿದ್ದು ಅಂತ ಅಜ್ಜಮ್ಮ ಹೇಳ್ತಾಳೆ. ಅಲ್ಲ ಅತ್ತೆ, ನಿಮ್ಮ ಮಗಳು ಸೊಸೆಗಿಂತ ಅವಳೇ ಹೆಚ್ಚಾಗೋದ್ಲೆ ಅಂತ ಈಶ್ವರಿ ಕೇಳ್ತಾಳೆ. ಹೂ ಕಂಡ್ರೆ ನನ್ಗೆ ಅವಳೇ ಹೆಚ್ಚು, ಯಾಕಂದ್ರೆ ಅವಳು ತಾವ ನಿಮ್ಮಂಗೆ ಹೊರಗೊಂದು ಒಳಗೊಂದು ಇಲ್ಲ. ನನ್ನ ಮ್ಯಾಕೆ ನಿಷ್ಕಲ್ಮಶವಾದ ಪ್ರೀತಿ ಮಾಡ್ಕೊಂಡವಳೆ. ನಾನು ಏಟೇ ಬೈದ್ರುವೆ ಇಲ್ಲಿ ಗಂಟ ತಿರುಗಿ ಒಂದು ಮಾತು ಕೂಡ ಆಡಲಿಲ್ಲ. ಬಾಯಿ ತುಂಬ ಹೆಂಗೆ ಪ್ರೀತಿಯಿಂದ ಅಮ್ಮಮ್ಮ ಅಂದಳು, ಮನಸ್ಸಿನಲ್ಲಿ ಆಟೆ ಗೌರವ ಮಾಡ್ಕೊಂಡವಳೆ ಅಂತ ಅಜ್ಜಮ್ಮ ಹೇಳ್ತಾರೆ. ಅಮ್ಮಮ್ಮ ಹುಡ್ದಾಗಿಂದ ಇರೋರ್ನ ಬಿಟ್ಬಿಟ್ಟು ನೆನ್ನೆ ಮೊನ್ನೆ ಬಂದವಳೆ ಹೆಚ್ಚಾಗೋದ್ಲೆ ನಿನಗೆ ಅಂತಾಳೆ ವಿನಂತಿ. ಲೇ, 8 ದಿನದಿಂದ ಜೊತೆಗಿವ್ನಿ ಅಂತ ಮುಖ್ಯ ಅಲ್ಲ, 8 ಪ್ರೀತಿ ಗೌರವ ಮರ್ಯಾದೆ ಇಟ್ಕೊಂಡಿದ್ದೀರಿ ಅಂತ ಅನ್ನೋದು ಮುಖ್ಯ. ಈ ವಿಚಾರದಲ್ಲಿ ಅವಳು ನಿಮ್ಮೆಲ್ರಿಗಿಂತ ಒಂದು ತೂಕ ಜಾಸ್ತಿನೇ ತೂಗ್ತಾವಳೆ ಅಂತ ಹೇಳ್ತಾಳೆ ಅಜ್ಜಮ್ಮ. ಅಲ್ಲ ಅಮ್ಮಮ್ಮ, ದೊಡ್ಡಪ್ಪನಿಗೆ ಅವಳು ಓದೋದು ಇಷ್ಟ ಇಲ್ಲ ತಾನೆ, ಇಂಥ ಕೆಲಸ ಯಾಕೆ ಮಾಡಿದೆ ನೀನು ಅಂತಾಳೆ ಚಿತ್ರ. ಯಾಕೆ ಮಾಡ್ತಿದ್ದೀಯಾ ಅಂತ ಕೇಳಿದ್ರಲ್ಲ, ಈ ಮುದುಗಿ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಅಂತಾಳೆ ಅಜ್ಜಮ್ಮ. ಅಲ್ಲವ್ವ, ಯಾರೋ ಹೇಳಿದ್ದನ್ನ ನೀನು ಹೆಂಗೆ ನಂಬಿಟ್ಟೆ ಅವ್ವ ಅಂತ ಕೇಳ್ತಾಳೆ ಸಾವಿತ್ರಿ. ಯಾರು ಹೇಳಿದ್ರು ನಂಬ್ತಾ ಇರಲಿಲ್ಲ, ಈ ಕಿವಿಯಿಂದ ಕೇಳಿಸ್ಕೊಂಡೆ ನೋಡಿ ನಂಬ್ದೆ ಅಂತಾಳೆ ಅಜ್ಜಮ್ಮ. ಆ ಮುದುಕಿ ಒಂಥರ ಅಟ್ಟಿಲಿ ಸುಮ್ಮನೆ ಲೆಕ್ಕಕ್ಕಿಲ್ದಿರೋ ಇರೋಳು ಅಟಯ್ಯ, ಕೈಯಿಂದ ಏನೂ ಆಗೋಕ್ಕಿಲ್ಲ ಅಂತ ವಿನಂತಿ ಹೇಳ್ತಾಳೆ. ಆ ಗೆದ್ಲೆ ತಿನ್ ಬಾಲ ಹಿಡ್ಕೊಂಡು ನಮ್ಮ ಮುಂದೆ ವರ್ಷ ತೋರ್ಸೋದಕ್ಕೆ ಬಂದೆ ಅಲ್ವಾ. ಈಶ್ವರಿ ಹೇಳಿದ್ದು ಮತ್ತು ಅವಳನ್ನು ಕೈ ಹಿಡಿದು ದಬ್ಬಿದ್ದು ಎಲ್ಲ
ಸ್ಟೋರಿ ಹೇಳ್ತಿರ್ತಾಳೆ ಅಜ್ಜಮ್ಮ ಅವ್ರಿಗೇನೆ. ನೆಲ್ಲ ನಾನು ಈಚೆನಿಂದ ಕೇಳಿಸ್ಕೊಂಡು ನಿಂತಿದ್ದೆ ಅಂತ ಹೇಳ್ತಾಳೆ ಅಜ್ಜಮ್ಮ. ಈಶ್ವರಿಯವರು ಬೈದು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಗೆ ಅಜ್ಜಮ್ಮ ಬರ್ತಾಳೆ. ವಿದ್ಯಾ ಅಂತಾಳೆ ಅಜ್ಜಮ್ಮ. ಹೇಳಿ ಅಮ್ಮಮ್ಮ ಅಂತಾಳೆ ವಿದ್ಯಾ. ಏನೇ ಇದು, ಅವರೆಲ್ಲ ನನಗಂದ್ರೆ ನೀನ್ ಯಾಕೆ ಅಳ್ತಾ ಇದೀಯಾ ಕೇಳ್ತಾಳೆ ಅಮ್ಮಮ್ಮ. ಅಮ್ಮಮ್ಮ ಅವರೆಲ್ಲ ನನ್ನ ಮೇಲೆ ಇರೋ ಕೋಪಕ್ಕೆ ಹಂಗೆಲ್ಲ ಮಾತಾಡಿದ್ರು, ಅದನ್ನ ಯಾವ್ದನ್ನು ನೀವು ಮನ್ಸಿಗೆ ಹಾಕಬೇಡಿ ಅಂತಾಳೆ ವಿದ್ಯಾ. ಲೇ, ನಾನು ಆಗ್ಲೇ ಅದನ್ನ ಮನ್ಸಿಗೆ ಹಾಕೊಂಡಿದ್ದು ಆಯ್ತು, ಹಂಗೆ ಅದನ್ನ ಸವಾಲಾಗಿ ತಗೊಂಡಿದ್ದು ಆಯ್ತು ಅಂತ ಅಜ್ಜಮ್ಮ ಹೇಳ್ತಾರೆ. ಅಮ್ಮಮ್ಮ ಅಂತಾಳೆ ವಿದ್ಯಾ. ಅಮ್ಮಮ್ಮನೇ ಹೇಳ್ತಾ ಇರೋದು. ಮನೆ ಹಿರೀಕ್ಳಾಗಿ ಕೆಂಪೇಗೌಡ್ರು ಹೆಂಡ್ರಾಗಿ ಶಿವರಾಮೇಗೌಡ್ರು ಮಗ ತಾಯಿಯಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನನ್ನಿಂದ ಏನ್ ಆಗಲ್ಲ ಅಂತ ಹೇಳಿದಾರೋ ಅದನ್ನೇ ಮಾಡಿ ತೋರಿಸ್ತೀನಿ. ನೀನನ್ನ ಪರೀಕ್ಷೆ ಬರ್ಸೋಕೆ ನನ್ನ ಮಗನೇ ಕರ್ಕೊಂಡೋಗ್ಬೇಕು, ಹಂಗ್ ಮಾಡ್ತೀನಿ. ಒಂದ್ ಗೀತ ಈ ಭಾಗೀರಥಿ ನಿರ್ಧಾರ ಮಾಡಿದ್ರೆ ಅದನ್ನ ಮಾಡೇ ತೀರ್ತಾಳೆ ಅಂತ ಅವ್ರಿಗೆ ತೋರಿಸ್ತೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ, ಅದು ಮಾವಯ್ಯನ ನಿರ್ಧಾರ, ದಿಟ್ವಾಗ್ಲೂ ಅದನ್ನ ಬದಲಾಯಿಸೋಕೆ ಸಾಧ್ಯ ಇದ್ದತೆ ಅಂತ ವಿದ್ಯೆ ಕೇಳ್ತಾಳೆ. ನಾನು ಅವನವ್ವ ಕಣೆ, ನನ್ನ ಮಗ ನಾನು ತೀರ್ಮಾನ ಮಾಡಿದ್ದೀನಿ ಅಂದರೆ ಅದು ಬದಲಾಗಲೇಬೇಕು. ನನ್ನ ಮಗ ತೀರ್ಮಾನ ಬದಲಾಯಿಸಿ ನನ್ನ ಸೊಸೆನ ನಾನೇ ಓದಿಸ್ತೀನಿ ಅಂತ ಹೇಳಿಸ್ದೆ ಹೋದರೆ ನಾನು ಭಾಗೀರಥಿನೇ ಅಲ್ಲ. ನನಗೆ ಮುದುಕಿ ಕೆಲ್ಸಕ್ಕೆ ಬಾರ್ದೋಳು ಅಂತ ಅಂದೋರ್ಗೆ ಮುಟ್ಟಿ ನೋಡ್ಕೊಳ್ಳೋ ಹಂಗೆ ಉತ್ತರ ಕೊಡ್ತೀನಿ ಅಂತ ಅಜ್ಜಮ್ಮ ಸ್ಟೋರಿನೆಲ್ಲ ನೆನೆಸ್ಕೊಂಡು ಹೇಳ್ತಾಳೆ. ವಿನಂತಿ ಹತ್ರ ಹೋಗಿ, ಏಟೇ ಆದರೂ ಸುಮ್ಮನೆ ಈ ಅಟ್ಟಿಲ್ ನಾನು ಲೆಕ್ಕಕ್ಕಿರೋದಲ್ವಾ, ನನ್ನ ಕೈಲಿ ಇನ್ನೇನಾದದು ಅಲ್ವಾ ವಿನಂತಿ ಅಂತ ಕೇಳ್ತಾಳೆ ಅಜ್ಜಮ್ಮ. ಅಮ್ಮಮ್ಮ ಅದು ಅಂತಾಳೆ ವಿನಂತಿ. ಹೊರಗೆ ಬಸಪ್ಪ ಒಳಗೆ ವಿಸಪ್ಪ ಅನ್ನಂಗೆ ಮುಂದ್ಗಡೆ ಅಮ್ಮಮ್ಮ, ಹಿಂದ್ಗಡೆ ಆಟಕ್ಕಿಲ್ದ ಮುದುಕಿ, ವಯಸ್ಸಾದವಳು ಮೂಲೆಯಲ್ಲಿ ಬಿದ್ದಿರೋ ಮುದುಕಿ ಅಲ್ವೇನೆ ಅಂತ ಹೇಳ್ತಾಳೆ ವಿನಂತಿಗೆ ಅಜ್ಜಮ್ಮ. ಏನೇ ಗೋವಿಂದನ್ ಮಗಳೇ, ಮ್ಯಾಕ್ ನಾನು ಆನೆ ಕುರಿ ಆಡ್ಬೇಕೆ, ಯಾರು ಆಡ್ತಾರೆ ಅಂತ ನಾನು ತೋರಿಸ್ತೀನಿ ಅಂತ ಚಿತ್ರಾಗ ಹೇಳ್ತಾಳೆ ಅಜ್ಜಮ್ಮ. ಅದು ಹಂಗಲ್ಲ ಕಣವ್ವ ಅಂತಾಳೆ ಸಾವಿತ್ರಿ. ತಾಯಿ ಪ್ರೀತಿ ಮರ್ತ ಮಗಳು ಗಾಳಿಗೆ ಬಿದ್ದು ಎಲೆಂಗೆ, ಮುಂದಕ್ಕೆ ನನಗೆ ವಯಸ್ಸಾಗಿ ತಟ್ಟೆ ಕೊಡು ಲೋಟ ಕೊಡು ಅಂತ ಕಾಡಿಸ್ತೀನಲ್ಲ, ಆಗ ನಿನ್ಗೆ ಗೊತ್ತಾಗ್ತದೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ ಸಾವಿತ್ರಿಗೆ. ಅತೆ ಅಂತಾಳೆ ಈಶ್ವರಿ. ಸದ್ದು ಅಂತಾಳೆ ಅಜ್ಜಮ್ಮ. ಈಗ ಮಾತಾಡೋದೇನಿದ್ರು ನಾನು, ಇನ್ನು ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೋಬೇಕು ಅಟೆಯ. ಪವರ್ ಇಲ್ದಿರೋ ಇರೋ ತುಸ್ಪಟಾಕಿ ಡಮ್ ಅಂತದೋ ಇಲ್ವೋ ಅಂತ ತೋರಿಸ್ಬೇಕಾಗಿತ್ತಲ್ವಾ, ಅದಕ್ಕೆ ಹಚ್ಚಿದೆ. ಹೆಂಗದೆ ಸೌಂಡು ನನ್ನ ಮುಂದ್ಗಡೆ, ನೀವೆಲ್ಲ ಬಚ್ಚಾಗಳು, ನೀವೇ ಇಷ್ಟೊಂದೆಲ್ಲ ತಲೆ ಓಡಿಸ್ಬೇಕಾದ್ರೆ ನಾನು ಇನ್ನೆಷ್ಟು ತಲೆ ಓಡಿಸ್ಬೇಕು ಹೇಳಿ. ನಾಟಕ ಮಾಡಿ ನನ್ನ ಮಗನ ಬಾಯಲ್ಲಿ ಅವಳನ್ನ ಓದ್ಸಕ್ಕಿಲ್ಲ ಅಂತ ಹೇಳ್ಸಕ್ಕೆ ನಿಮಗೆ ಗೊತ್ತಿದ್ರೆ, ಅವನ ಬಾಯಲ್ಲೇ ಪರೀಕ್ಷೆ ಬರೆಯೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಸೋದಕ್ಕೆ ನನಗೆ ಗೊತ್ತಿಲ್ವೇ? ಈಗ ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಬೇಕಾದ್ರೆ ಬರೆದು ಕೂಡ ಮಾಡ್ಕೊಳ್ಳಿ. ನನ್ನ ಮೊಮ್ಮಗಳು ವಿದ್ಯಾ ಪರೀಕ್ಷೆ ಬರೀತಾಳೆ. ಇವತ್ತು ರಾಜ್ಯಕ್ಕೆ ಹೆಂಗ್ ಮೊದಲು ಬಂದವಳು ಅದರಲ್ಲೂ ಹಂಗೆ ಮೊದಲು ಬರ್ತಾಳೆ. ಅವತ್ತು ನನ್ನ ಆರ್ಭಟ ಇನ್ನೂ ಜೋರಾಗಿರ್ತದೆ. ಈಟು ದಿನ ಅವಳು ಪರವಾಗಿದ್ದೆ, ಇನ್ಮ್ಯಾಕೆ ಅವಳ ಜೊತೆಯಲ್ಲೇ ನಿಂತ್ಕೊಂತೀನಿ. ಕ್ಲಾಸೆ ಈಡೇರೋ ಗಂಟ ಅವಳ ಮಗ್ಲಲ್ಲೇ ನಿಂತ್ಕೊಂತೀನಿ. ಯಾರೇ ಅಡ್ಡ ಬಂದ್ರು ಅವಳ ಗುರಿನ ಮುಟ್ಸ್ತೀನಿ ಅಂತ ಹೇಳ್ತಾಳೆ ಅಜ್ಜಮ್ಮ. ಅಮ್ಮಮ್ಮ, ಆದ್ರೂ ಇದೆಲ್ಲ ಜಾಸ್ತಿ ಆಯ್ತು ಅಮ್ಮಮ್ಮ ಅಂತಾಳೆ ವಿನಂತಿ. ಮುಚ್ಚೆ ಬಾಯ್ನ, ಇನ್ಮೇಲಕ್ಕೆ ಎಲ್ಲಾನು ಹೊಸಿ ಜಾಸ್ತಿನೇ ಇರ್ತೈತೆ. ಹೊಟ್ಟೆ ಉರ್ಕೊಳಕ್ಕೆ ಸಿದ್ಧ ಆಗಿರಿ. ಆಟಕ್ಕಿಲ್ದಿದ್ದೋಳು ಆಟ ಹೆಂಗಿರ್ತೈತೆ ಅಂತ ಇನ್ಮೇಲೆ ಗೊತ್ತಾತೈತೆ. ಆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗಿ, ಓಯ್ ಗ್ರ್ಯಾಂಡ್ ಮಾ ಈಸ್ ಓಮ್ ಅಂತ ಅನ್ಬಿಟ್ಟು ಹೋಗ್ತಾಳೆ ಅಜ್ಜಮ್ಮ. ಇತ್ತ ವಿದ್ಯಾನ ಹತ್ರ ಚಂಪಾ ಬಂದು, ವಿದ್ಯಾಕ್ಕ ನನ್ಗಿವತ್ತು ಶಾನೆ ಖುಷಿ ಆಗ್ತದೆ, ನಿನ್ ಕೈನಿಂದಾನೇ ಓದಕ್ಕಿಲ್ಲ ಅಂತ ಹೇಳ್ಸ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಅವ್ರಿಗೆಲ್ಲ ಸರಿಯಾಗಿ ಮುಖಭಂಗ ಆಯ್ತು. ಹೆಂಗೋ ಸರಿಯಾದ ಟೈಮ್ಗೆ ನಾಯಕರು ಬಂದು ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಮ್ಯಾಕೆ ಎಲ್ಲ ಸಂದಾಗ ಆತದೆ ಬಿಡಕ್ಕ ಅಂತಾಳೆ ಚಂಪಾ. ನಿಜವಾಗ್ಲೂ ಚಂಪಾ, ನನಗೆ ನನ್ಸೋ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಅಂತಾಳೆ ವಿದ್ಯಾ. ನನ್ಸೆ ಕಂಡ್ಬಿಡಕ್ಕ, ಅದಕ್ಕೆ ಆ ಕೀಟೊಂದು ತಲೆ ಕೆಡ್ಸ್ಕೊಂಡಿ. ನೋಡು ವಿದ್ಯಾಕ್ಕ, ಉದ್ದೇಶ ಕೆಡ್ತಿದ್ರೆ ಅವ್ರು ಏನೇ ಮಾಡಿದ್ರು ಕೈಗೂಡಲಕ್ಕಿಲ್ಲ ಅಂತ ಅವ್ರಿಗೀಗ ಅರ್ಥ ಆಗಿರ್ತೈತೆ. ಹಂಗೆ ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಒಳ್ಳೇದಾಗೆ ಆಗ್ತೈತೆ ಅಂತ ಅವ್ರ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಆದ್ರೂ ಇದೆಲ್ಲ ಹೆಂಗಾಯ್ತು ವಿದ್ಯಾಕ್ಕ ಅಂತಾಳೆ ಚಂಪಾ. ಆಗಿದ್ದಲ್ಲ, ಇದನ್ನೆಲ್ಲ ಮಾಡಿದ್ದು ಅಮ್ಮಮ್ಮ ತಳೆ. ವಿದ್ಯಾ, ಏನ್ ಹೇಳ್ತಾ ಇದೀಯ ವಿದ್ಯಾಕ್ಕ ಅಂತ ಕೇಳ್ತಾಳೆ ಚಂಪಾ. ಸತ್ಯನೇ ಹೇಳವಳೆ ಅಂತ ಅಜ್ಜಮ್ಮ ಬರ್ತಾಳೆ. ತಂದಾಕಿರೋ ಗ್ಲಾಸ್ ತಕ್ಕಬಾರ್ಲಾ ಅಂತಂದ್ರೆ, ಕ್ವಾಟ್ಲೆ ಹೋಗಿ ಕಣ್ಣಾಪ್ರೇಷನ್ ಆದವಾಗ ಹಾಕಂತಾರಲ್ಲ ಅಂತ ಗ್ಲಾಸ್ ತಂದವನೆ ಅಂತ ಅಜ್ಜಮ್ಮ ಹೇಳ್ತಿದ್ರೆ ವಿದ್ಯಾನನ್ನು ಚಂಪಾ ನಗಿತಾ ಇರ್ತಾರೆ. ಈಗ ವಿಷಯಕ್ಕೆ ಬರ್ತೀನಿ ನೋಡೆ, ಅವರು ನಿನ್ನ ಕೆಳಗಿಳ್ಸಕ್ ನೋಡಿದ್ರು, ನಾನು ನಿನ್ನ ಮೇಲೆತ್ತಿ ಮೆರ್ಸಕ್ ನೋಡ್ದೆ. ಹೊಲ ಅನ್ನೋದು ಬೆನ್ನಲ್ಲಿಲ್ಲ, ಬುದ್ಧಿಯಲ್ಲೈತೆ. ಅದನ್ನೇ ಉಪಯೋಗಿಸಿ ನಾಯಕರನ್ನ ನ್ಯೂಸವ್ರನ್ನ ಕರೆಸಿದ್ದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಂದ್ರೆ ಅಮ್ಮಮ್ಮ ನಾಯಕರಿಗೆ ಮೊದ್ಲೇ ಹೇಳಿ ಇದನ್ನೆಲ್ಲ ಮಾತಾಡ್ಸಿದ್ರೆ ಅಂತ ಕೇಳ್ತಾಳೆ ವಿದ್ಯಾ. ಫಲಸಿ ಆದಾಗ ಗಿಡ ಎಲ್ಲಿಂದ ತಕಬಂದ್ ನೆಟ್ಟೆ ಅಂತ ಕೇಳ್ಬಾರ್ದು, ಹಂಗೆ ಫಲಿತಾಂಶ ನಮ್ ಪರವಾಗಿದ್ದವಾಗ ಹೆಂಗ್ ಬಂತು ಅಂತ ಪ್ರಶ್ನೆ ಮಾಡ್ಬಾರ್ದು
ಅಂತ ಅಜ್ಜಮ್ಮ ಹೇಳ್ತಾಳೆ. ಆಯ್ತು ಬಿಡಿ ಅಮ್ಮಮ್ಮ, ನಾವೇನು ಕೇಳಕ್ಕಿಲ್ಲ, ಆದ್ರೂ ನೀವು ಸೂಪರು ಅಂತಾಳೆ ಚಂಪಾ. ಇರ್ಲಿ ಹೋಗ್ಲಿದ್ ಸಾಕು ಅಂತಾರೆ ಅಜ್ಜಮ್ಮ. ಅದ್ ಸರಿ ಅಮ್ಮಮ್ಮ, ಏನಿದು ಹೊಸ ಅವತಾರ ಅಂತ ಕೇಳ್ತಾಳೆ ಚಂಪಾ. ಹಂಗೆ ಕೆಲವೊಂದ್ ಸಂದರ್ಭದಲ್ಲಿ ಹಿಂಗೆ ಬಿಲ್ಡಪ್ ಕೊಡ್ಬೇಕಾಗ್ತದೆ. ಯಾಕೆ ಸಂದ ಕಾಣಿಸ್ತಾ ಇಲ್ವೇ ಅಂತ ಕೇಳ್ತಾಳೆ ಅಜ್ಜಮ್ಮ. ಸೂಪರ್ ಆಗಿ ಕಾಣಿಸ್ತೈತೆ ಅಂತ ಅಜ್ಜಮ್ಮನ್ಗೆ ಹೇಳ್ತಾಳೆ ಚಂಪಾ. ವಿದ್ಯಾನು ಸೂಪರ್ ಅಂತ ಇರ್ತಾಳೆ. ಕಾಣಿಸ್ದೆ ಈ ಕೆಂಪೇಗೌಡ್ರು ಹೆಂಡ್ರು ಭಾಗೀರಥಿ ಯಾರ ಕಮ್ಮಿ ಹೇಳು ಅಂತಾಳೆ ಅಜ್ಜಮ್ಮ. ದಿಟ ಅಮ್ಮಮ್ಮ, ನೀವು ಯಾವ ವಿಷಯದಲ್ಲೂ ಯಾರಿಗೂ ಕಮ್ಮಿ ಇಲ್ಲ. ನನ್ನ ಪಾಲಿಗಂತೂ ನೀವು ದ್ಯಾವ್ರೇ ಆಗ್ಬಿಟ್ರಿ. ದ್ಯಾವ್ರನ್ನ ಕೇಳಿದ್ರೆ ವರ ಕೊಡೋದು ಕಷ್ಟ, ಆದ್ರೆ ನೀವು ನಾನು ಕೇಳ್ದೇನೆ ನನ್ಗೆ ವರ ಕೊಟ್ಬಿಟ್ರಿ ಅಂತಾಳೆ ವಿದ್ಯಾ. ನೋಡು, ನೀನ್ ಗುರಿ ಮುಟ್ಟೋದಕ್ಕೆ ನಾನು ಆದಿ ತೋರಿದ್ದೀನಿ ಅಟೆಯ. ಆ ಆದಿಲಿ ಇನ್ನೂ ಬೇಕಾದಷ್ಟು ಕಲ್ಲು ಮುಳ್ಳುಗಳವೆ, ಅವೆಲ್ಲ ದಾಟಿ ದಡ ತಲುಪೋದು ನಿನ್ನ ಕೈಯಲ್ಲಿದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ, ಬರೀ ನೀವು ನನ್ಗೆ ಆದಿ ತೋರಿಲ್ಲ, ನನ್ ಗುರಿ ಏನು ಅನ್ನೋದನ್ನ ತೋರಿದ್ದೀರಾ. ಖಂಡಿತವಾಗ್ಲೂ ನಿಮ್ ನಂಬಿಕೆನ ನಾನು ಉಳಿಸ್ಕೊಂತೀನಿ ಅಂತಾಳೆ ವಿದ್ಯಾ. ಇದು ಕಣೆ ಮಾತು ಅಂದ್ರೆ. ಏನೇ ಅಡ್ಡಿ ಆತಂಕ ಬಂದ್ರೂ ಈ ನಿನ್ ಛಲ ಹಿಂಗೆ ಇರ್ಬೇಕು. ಇನ್ನು ಜೊತೆಯಾಗಿ ಈ ಭಾಗೀರಥಿ ಇರ್ತಾಳೆ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ, ನೀವು ಈಟ್ ಹೇಳಿದ್ರಲ್ಲ, ನನ್ಗೆ ಆಟೆ ಸಾಕು. ಇನ್ ಮುಂದೆ ನನ್ನ ಗುರಿಗೆ ಯಾರು ಅಡ್ಡ ಬರಕ್ ಆಗಕ್ಕಿಲ್ಲ ಅಂತಾಳೆ ವಿದ್ಯಾ. ಸರಿ ಈ ಗಡಿಬಿಡಿಯಲ್ಲಿ ನಾಳಿದ್ದೇನು ವಿಶೇಷ ಅಂತ ಮರ್ತಿಲ್ಲ ತಾನೆ ಅಂತ ಕೇಳ್ತಾಳೆ ಅಜ್ಜಮ್ಮ. ವಿಶೇಷನಾ? ಏನಮ್ಮಮ್ಮ ಅಂತಾಳೆ ಚಂಪಾ. ಗೊತ್ತಿಲ್ವೇ? ಅಯ್ಯೋ, ನಿನ್ಗಾದ್ರೂ ನೆನಪಲ್ಲಿ ಇದ್ದತೋ ಇಲ್ವೋ ಅಂತ ಕೇಳ್ತಾಳೆ ಅಜ್ಜಮ್ಮ. ಅದನ್ನ ಮರೆಯಕ್ ಆತದೆ ಅಮ್ಮಮ್ಮ. ಚಂಪಾ, ನಾಳಿದ್ದು ನಮ್ಮ ಗೌಡ್ರದ್ದು 28ನೇ ಹುಟ್ಟಿದಬ್ಬ ಅಂತಾಳೆ ವಿದ್ಯಾ. ಪರವಾಗಿಲ್ಲ ಕಣೆ, ಈಟೆಲ್ಲ ಗಡ್ಬಿಡಿ ಒಳಗೂ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಅದು ಅಲ್ದೆಯ ವರ್ಷನೂ ಬೇರೆ ಗೆಪ್ತಿಯಲ್ಲಿ ಮಾಡ್ಕೊಬಿಟ್ಟಿದ್ಯಾ ಅಂತ ಹೇಳ್ತಾಳೆ ಅಜ್ಜಮ್ಮ. ಅಮ್ಮಮ್ಮ, ನಮ್ಮ ಮದ್ವೆ ಟೈಮಲ್ಲಿ ನಮ್ಮ ಮನೆ ಅಕ್ಕಪಕ್ಕದವರು ನಮ್ ಗೌಡ್ರಿಗೆ ಶಾನೆ ವಯಸ್ಸಾಗೈತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಮ್ಮಪ್ಪ ಅವ್ರು ಬಾಯಿ ಮುಚ್ಚಿಸ್ಬೇಕು ಅಂತ ಗೌಡ್ರು ಜಾತಕ ತರಿಸಿದ್ರು. ಅದ್ರಲ್ಲಿ ನಮ್ ಗೌಡ್ರು ಹುಟ್ಟಿದ ದಿನ ಇತ್ತು, ಹಂಗಾಗಿ ನನ್ಗೆ ಚಂದಾಗಿ ಗೆಪ್ತಿ ಐತೆ ಅಮ್ಮಮ್ಮ ಅಂತಾಳೆ ವಿದ್ಯಾ. ಪರವಾಗಿಲ್ಲ, ನಿಮ್ಮ ಅಪ್ಪನು ಸರಿಯಾಗಿ ಕೆಲಸ ಮಾಡವನೆ ಅಂದಂಗಾಯ್ತು. ಈಗ ಆ ವಿಷಯ ಬಿಡು. ನಮ್ಮ ಭದ್ರನ್ ಹುಟ್ಟಿದ ಹಬ್ಬಕ್ಕೆ ಅವನ ಜೀವಮಾನದಲ್ಲೇ ಮರೆಯಕ್ಕಾಗಬಾರ್ದು ಅಂತ ಸ್ಪೆಷಲ್ ಉಡುಗೊರೆ ಕೊಡು. ಅದನ್ನ ನೋಡಿದ ತಕ್ಷಣ ಅವನಿಗೆ ನಿನ್ ಮೇಲೆ ಇದ್ದ ಕೋಪ ಎಲ್ಲ ಹೊಂಟೋಗ್ಬೇಕು ಅಂತ ಉಡುಗೊರೆ ಕೊಡು, ಅರ್ಥ ಆಯ್ತೆ ಅಂತ ಕೇಳ್ತಾಳೆ ಅಜ್ಜಮ್ಮ. ಅಂತದು ಏನ್ ಕೊಡ್ಲಿ ಅಮ್ಮಮ್ಮ ಅಂತಾಳೆ ವಿದ್ಯಾ. ನೀನೇ ಯೋಚನೆ ಮಾಡ್ಬೇಕು, ನೀನೇ ಕೊಡ್ಬೇಕು, ಆವಾಗ್ಲೇ ಪ್ರೀತಿ ಜಾಸ್ತಿ ಆಗೋದು. ಸರಿ, ನಾನಿನ್ ಬಂದ್ ಕೆಲ್ಸ ಮುಗೀತು, ನಾನಿನ್ ಬರನೆ ಅಂತಾಳೆ ಅಜ್ಜಮ್ಮ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಸಲ್ಯೂಟ್ ಹೊಡೆದ್ಬಿಟ್ಟು ಹೋಗ್ತಾಳೆ ಅಜ್ಜಮ್ಮ. ಅಜ್ಜಮ್ಮನ್ ನೋಡಿ ನಗೀತಾ ಇರ್ತಾಳೆ ವಿದ್ಯಾನು ಚಂಪಾ. ವಿದ್ಯಾಕ್ಕ, ನಿನ್ಗೊಂದು ಒಳ್ಳೆ ಅವಕಾಶ ಸಿಕ್ಕೈತೆ, ಅಮ್ಮಮ್ಮ ಹೇಳ್ದಂಗೆ ಮಾಡು. ಭದ್ರಣ್ಣನ ಕೋಪನೆಲ್ಲ ಕಮ್ಮಿ ಮಾಡ್ಬಿಡು. ಸರಿ ಇರು, ನಾನು ಬರ್ತೀನಿ ಅಂತ ಹೇಳಿ ಹೊರಟೋಗ್ತಾಳೆ ಚಂಪಾ. ವಿದ್ಯಾ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂತಾಳೆ. ಇತ್ತ ಶಿವರಾಮೇಗೌಡರು ಕುತ್ಕೊಂಡಿರ್ತಾರೆ ಸೋಫಾದಲ್ಲಿ. ಸಾವಿತ್ರಿ ಬಂದು ಟೀ ಕೊಡ್ತಾ ಇರ್ತಾಳೆ. ಕ್ವಾಟ್ಲೆ ಒಬ್ಬ ಮೇಡಮನ್ನು ಕರ್ಕೊಬಂದು, ಮಾವಯ್ಯ, ಇವ್ರನ್ನ ಹೈಕಮಾಂಡ್ ಅವರು ಕಳಿಸಿದ್ದಾರಂತೆ, ನಿಮ್ಮನ್ನ ನೋಡ್ಬೇಕಂತೆ ಅಂತ ಹೇಳ್ತಾನೆ ಕ್ವಾಟ್ಲೆ. ಹೌದೇ, ನಮಸ್ಕಾರಮ್ಮ ಅಂತಾರೆ ಶಿವರಾಮೇಗೌಡರು. ಹೇಳಮ್ಮ, ಏನ್ ಸಮಾಚಾರ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಅದೇ ಸರ್, ನಿಮ್ಮ ಸೊಸೆಗೆ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಕೋಚಿಂಗ್ಗೆ ಅಂತೆ ನನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಆ ಮೇಡಮ್ ಹೇಳಿದ್ರೆ ಶಿವರಾಮೇಗೌಡರು ಯೋಚನೆ ಮಾಡ್ಕೊಂಡು ಕುತ್ಕೊತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಬೆಲ್ಲೈಕನ್ ಆಲ್ ಅಂತ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.